ಹಾಯ್ ಫ್ರೆಂಡ್ಸ್, ಪ್ರಭಾ ಪರೋ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಕರಿ ಮಾಡೋಣ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 3 ಪೀಸ್ ಚಕ್ಕೆ, 3 ಲವಂಗ, 3 ಏಲಕ್ಕಿ 1 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಹಾಕ್ಕೊಂಡು 2 ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ ಎಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ನೀಟಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೆಟೊ ಸಹ ಹಾಕ್ಕೋಬೇಕು. ಟೊಮೆಟೊ 2 ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. ಈ ಹುರಿದಿರೋಂಥ ಐಟಮ್ಸ್ ಎಲ್ಲ ಬೇಗ ಬೇಯಬೇಕು ಅನ್ನೋಂಗಿದ್ರೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ನೋಡಿ, ಸ್ವಲ್ಪ ಆಗಿದೆ, ಮೆತ್ತಕ್ಕಾಗಿದೆ. ಈಗ 2 ಟೊಮೆಟೊ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರಿದಾದ್ಮೇಲೆ ಕೊತ್ತಂಬರಿ 1 ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಸಾಲೆಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಆಗಿದೆ, ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. 1-2 ನಿಮಿಷ ಆದಮೇಲೆ ನಮಗಲ್ಲಿ ಕಾಣುತ್ತೆ ಕುದೀತಾ ಇರೋದು. ನೋಡಿ ಚೆನ್ನಾಗಿ ಬೆಂದು ಹೋಗಿದೆ. ನೀರೆಲ್ಲ ಹಾಗೆ ಇರಲಿ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಇನ್ನೊಂದು ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಈಗ ಪಾತ್ರೆ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. 4-5 ಕರಿಬೇವಿನ ಸೊಪ್ಪಿನ ಪುಡಿ ಹಾಕ್ಕೊಳ್ತೀನಿ. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಸೋಂಪು ಹಾಕ್ಕೊಳ್ತೀನಿ 1 ಸ್ಪೂನು. ಚೆನ್ನಾಗಿ ಫ್ರೈ ಮಾಡಬೇಕು, ತುಂಬ ಸೀದೋಗಬಾರ್ದು. ಸ್ಟವ್ ಸಿಮ್ಮಲ್ಲೇ ಇರಲಿ. ಸ್ವಲ್ಪ ಹುರಿದ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೋಬೇಕು. 2 ನಿಮಿಷ ಸಾಕು. ನೋಡಿ, ಆಹಾ ಎಂಥ ಘಮ ಬರ್ತಿದೆ ಗೊತ್ತಾ! ಆ ಸೋಂಪು ಬೆಂದಿರೋದು, ಅದರೊಳಗೆ ಹುರಿದಿರೋದು. ಈಗ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. 1 ಪ್ಯಾಕೆಟ್ ಫುಲ್ ಮಶ್ರೂಮ್ ತೊಗೊಂಡಿದ್ದೀನಿ ನಾನು. ನೀಟಾಗಿ ತೊಳ್ಕೊಬೇಕು, ಒಂದು 4-5 ನೀರಲ್ಲಿ ತೊಳಿಬೇಕು, ಯಾಕಂದರೆ ಅದು ಮಣ್ಣಾಗಿರುತ್ತೆ. ನಾನು 1ರಲ್ಲಿ 2 ಭಾಗ ಮಾತ್ರ ಮಾಡಿದ್ದೀನಿ. ಯಾಕೆಂದರೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಇದು. ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಮಸಾಲೆನೆಲ್ಲ ಸಿಗೋದೇ ಇಲ್ಲ. ಅದಕ್ಕೆ ಇದನ್ನು ಹುರಿಯೋವಾಗ ನಾನು ಮುಚ್ಚಲ್ಲ, ಯಾಕೆಂದರೆ ತುಂಬಾ ಮೆತ್ತಕ್ಕಾಗ್ಬಿಡುತ್ತೆ, ಇದು ಚೆನ್ನಾಗಿರಲ್ಲ. ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲೆ, ಅದನ್ನು ಹಾಕಬೇಕು. ಮಸಾಲೆ ಹಾಕಿದ ಮೇಲೆ ಆ ಮಿಕ್ಸಿ ತೊಳೆದಿದ್ದು ನೀರು ಸಹ ಹಾಕ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ, ಗಟ್ಟಿಯಾಗಿ ಇರಲಿ. ಹಾಗೆ ಮುಚ್ಚಳ ಮುಚ್ಚಿ 1-2 ನಿಮಿಷ ದಮ್ ಮಾಡ್ಕೋಬೇಕು. ಈಗ 3-4 ನಿಮಿಷ ಆಗಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಆಹಾ, ಮನೆಯೆಲ್ಲ ಘಮ್ ಅಂತ ಇದೆ. ಇದ್ರ ವಾಸನೆಗೆ ನಂಗೆ ಜೋರು ಹೊಟ್ಟೆ ಹಸೀತಿದೆ ಫ್ರೆಂಡ್ಸ್. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹೀಗೆ ಈಗಿದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.